guys, so today I am going to discussion about this three format related to sums. Okay, so ಇಲ್ಲಿ ಫಾರ್ಮೇಟ್ ಕೊಟ್ಟಿದ್ದೇನೆ. ನೆಕ್ಸ್ಟ್ ಈಗ ಸಮ್ ಮಾಡಿಸುವಂಥದ್ದು. ಅದರಲ್ಲಿ ಫಸ್ಟ್ ಫಾರ್ಮೇಟ್ ಫಾರ್ವರ್ಡ್ ರೇಟ್ ಫಾರ್ಮುಲಾ. ಫಾರ್ವರ್ಡ್ ರೇಟ್ ಈಕ್ವಲ್ಸ್ ಟು ಸ್ಪಾಟ್ ರೇಟ್. ಓಕೆ, ಪ್ಲಸ್ ಬ್ರ್ಯಾಕೆಟ್ನಲ್ಲಿ ಚೇಂಜ್ ಇನ್ ಪರ್ಸೆಂಟೇಜ್. ಸ್ಪಾಟ್ ರೇಟ್ ಎಷ್ಟು ಅಮೌಂಟ್ ತೊಗೊಳ್ತಿರೋದು ಅದೇ ಅಮೌಂಟ್ನ ಚೇಂಜ್ ಇನ್ ಪರ್ಸೆಂಟೇಜಲ್ಲಿ ಹಾಕಿ ಪರ್ಸೆಂಟೇಜ್ ಬೇಸಿಸ್ ಮೇಲೆ ಕ್ಯಾಲ್ಕುಲೇಷನ್ ಮಾಡಬೇಕು. ಓಕೆ, ಇಂಟು 1/12. ಸೊ ಬ್ರ್ಯಾಕೆಟ್ ಕ್ಲೋಸ್ ಮಾಡಬೇಕು. ನೆಕ್ಸ್ಟ್ ಸೆಕೆಂಡ್ ಫಾರ್ಮೇಟ್ ಫಾರ್ವರ್ಡ್ ಪ್ರೀಮಿಯಮ್ ಆರ್ ಡಿಸ್ಕೌಂಟ್. ಇದಂತೂ ನೀವು ಲಾಸ್ಟ್ ವಿಡಿಯೋದಲ್ಲಿ ಸಮ್ಸ್ಗಳನ್ನು ಮಾಡಿದ್ದೀರಿ, ಸೇಮ್ ಟೈಪ್ ಇಲ್ಲೂ ಕೂಡ ಅದೇ ರೀತಿ ಮಾಡಬೇಕು. ಓಕೆ, ಸೊ ಇಲ್ಲಿ ಫಾರ್ವರ್ಡ್ ರೇಟ್ನಲ್ಲಿ 1/12 ಮಾಡ್ತೀರಿ ಇಲ್ಲಿ. ಓಕೆ, ಇಲ್ಲಿ ಫಾರ್ವರ್ಡ್ ಪ್ರೀಮಿಯಮ್ ಆರ್ ಡಿಸ್ಕೌಂಟ್ನಲ್ಲಿ ಉಲ್ಟಾ ಮಾಡ್ತೀರಿ. ಯಾವ ರೀತಿ? 12/1. ಓಕೆ, ಇಂಟು 100. ಬಾಕಿ ಎಲ್ಲ ಸೇಮ್ ಇದೆ. ನೆಕ್ಸ್ಟ್ ಸ್ವ್ಯಾಪ್ ರೇಟ್, ಥರ್ಡ್ ಫಾರ್ಮ್ಯಾಟ್. ಸ್ವ್ಯಾಪ್ ರೇಟ್ ಈಕ್ವಲ್ಸ್ ಟು ಫಾರ್ವರ್ಡ್ ರೇಟ್ ಮೈನಸ್ ಸ್ಪಾಟ್ ರೇಟ್. ಸೊ ಇಲ್ಲಿ ಏನು ಫೈಂಡ್ ಔಟ್ ಮಾಡಿರ್ತೀರ ಅದ್ರ ಬೇಸಿಸ್ ಮೇಲೆ ಫಾರ್ವರ್ಡ್ ರೇಟ್ ಮೈನಸ್ ಸ್ಪಾಟ್ ರೇಟ್ ಫೈಂಡ್ ಔಟ್ ಮಾಡಬೇಕು. ದಿಸ್ ಇಸ್ ದ 15 ಮಾರ್ಕ್ಸ್ ಸಮ್ಸ್. ಓಕೆ ಗೈಸ್, ನೆಕ್ಸ್ಟ್ ಸೊ ಫಸ್ಟ್ ಸಮ್. ಸೊ ಫಸ್ಟ್ ರೀಡ್ ಇಟ್ ಗೈಸ್. ದ ಎಕ್ಸ್ಚೇಂಜ್ ರೇಟ್ ಆ್ಯಂಡ್ ಫಾರ್ವರ್ಡ್ ರೇಟ್ ಆರ್ ರುಪೀಸ್ ಅಗೇನ್ $. ಎಕ್ಸ್ಚೇಂಜ್ ಮಾಡುವಂತಹ ಕರೆನ್ಸಿಗಳ ರೇಟ್ ಆ್ಯಂಡ್ ಫಾರ್ವರ್ಡ್ ರೇಟ್ ಮೀನ್ಸ್ ಫ್ಯೂಚರ್ ರಿಲೇಟೆಡ್ ರೇಟ್ ಎರಡೂಗಳನ್ನು ಏನು ಮಾಡಿದ್ದಾರೆ? ಒಂದು ರುಪೀಸ್ ಅಗೇನೆಸ್ಟ್ ಅದರ ಅಪೋಸಿಟ್ ಯಾವ ಡಾಲರ್ ಮತ್ತೊಂದು ಕರೆನ್ಸಿ ಕೊಟ್ಟಿದ್ದಾರೆ? $. ಓಕೆ, ಸೊ ಇಲ್ಲಿ ಎಕ್ಸ್ಚೇಂಜ್ ರೇಟ್ ಆ್ಯಂಡ್ ಫಾರ್ವರ್ಡ್ ರೇಟ್ನಲ್ಲಿ ರುಪಿ ಆ್ಯಂಡ್ $ನ ಕನ್ಸಿಡರ್ ಮಾಡಿ ಕೊಟ್ಟಿದ್ದಾರೆ. ಓಕೆ, ಸೊ ನೆಕ್ಸ್ಟ್ ಯಾವಾಗ ಕೊಟ್ಟಿದ್ದಾರೆ? ಆನ್ 11th May 2014. ಓಕೆ, ಸೊ ನೆಕ್ಸ್ಟ್ ಹಿ ಈಸ್ ಗಿವನ್ ಬಿಲೋ. ಓಕೆ, ನೆಕ್ಸ್ಟ್ ಈ ಕಡೆಯಿಂದ ಹೋದರೆ ಏನು ಕೊಟ್ಟಿದ್ದಾರೆ? ಸ್ಪಾಟ್ ರೇಟ್ $1 ಈಕ್ವಲ್ಸ್ ಟು 46.98. ಇದು ಈಸ್ ಅ ಸ್ಪಾಟ್ ರೇಟ್. ಓಕೆ, ನೆಕ್ಸ್ಟ್ ಎಷ್ಟು ಮಟ್ಟ? 1 ಮಂತ್ ಆಫ್ ಫಾರ್ವರ್ಡ್ ಎಷ್ಟು ಕೊಟ್ಟಿದ್ದಾರೆ? ಸ್ಪಾಟ್ ರೇಟ್ ನಿಮಗೆ 46.98 ರೈಟ್. ಆ್ಯಂಡ್ 1 ಮಂತ್ ಅಂದರೆ 1 ಮಂತ್ ಆಗ್ತದೆ. ಓಕೆ, 1 ಮಂತ್ ಅವರಾಗಿ ಕನ್ಸಿಡರ್ ಮಾಡಿದ್ದಾರೆ. ಆ್ಯಂಡ್ ಫಾರ್ವರ್ಡ್ ಪರ್ಸೆಂಟೇಜ್ ಎಷ್ಟು ಕೊಟ್ಟಿದ್ದಾರೆ? 4.12%. ಓಕೆ, ಆ್ಯಂಡ್ ಇದು ಕಾಮಾ ಇದೆ. ಓಕೆ, 3 ಮಂತ್ ಫಾರ್ವರ್ಡ್ ಈಕ್ವಲ್ಸ್ ಟು 4.07%. ಇದು 3 ಮಂತಿಂದು. ಓಕೆ, ನೆಕ್ಸ್ಟ್ ಅದು ಎಷ್ಟು ಕೊಟ್ಟಿದ್ದಾರೆ? 4.07%. ನೆಕ್ಸ್ಟ್ 6 ಮಂತಿಂದ ಎಷ್ಟು ಕೊಟ್ಟಿದ್ದಾರೆ? ಫಾರ್ವರ್ಡ್ ರೇಟ್ 4.06%. ಓಕೆ, ಸೊ 1 ಮಂತ್ ಕೊಟ್ಟಿದ್ದಾರೆ, 3 ಮಂತ್ ಕೊಟ್ಟಿದ್ದಾರೆ ಆ್ಯಂಡ್ 6 ಮಂತಿಂದು 3 ಕೊಟ್ಟಿದ್ದಾರೆ. ಓಕೆ, ಇಲ್ಲಿ ನಾವು ಕಾಮ ಹಾಕಿದ್ದೀನಿ ನೋಡಿ. ಇದು ಫಸ್ಟ್ ಒನ್, ಇಟ್ ಈಸ್ ಅ ಸೆಕೆಂಡ್ ಒನ್. ಓಕೆ, ಸೊ ನೆಕ್ಸ್ಟ್ ಫ್ರಮ್ ದ ಅಬೌವ್ ಡಾಟಾ ಯು ಆರ್ ರಿಕ್ವೈರ್ಡ್ ಟು ದ ಕ್ಯಾಲ್ಕುಲೇಟ್. ಈಗ ನೀವು ಇದನ್ನು ಕ್ಯಾಲ್ಕುಲೇಟ್ ಮಾಡಿರಿ ಅಂದಿದ್ದಾರೆ. ಯಾವುದೆಲ್ಲ ಕ್ಯಾಲ್ಕುಲೇಟ್ ಮಾಡಲಿಕ್ಕೆ ಹೇಳಿದ್ದಾರೆ? ಫಾರ್ವರ್ಡ್ ರೇಟ್, ಫಾರ್ವರ್ಡ್ ಪ್ರೀಮಿಯಮ್, ಸ್ವ್ಯಾಪ್ ರೇಟ್. ಈಗ ಜಸ್ಟ್ ನಾನು ನಿಮಗೆ ಫಾರ್ಮ್ಯಾಟ್ ಕೊಟ್ಟಿನಿ, ಆ ಫಾರ್ಮ್ಯಾಟ್ನ ಇಲ್ಲಿ ಅಪ್ಲೈ ಮಾಡಿರಿ. ಸೊ ಫಸ್ಟ್ ಏನು ಮಾಡಬೇಕು? ಫಾರ್ವರ್ಡ್ ರೇಟ್ ದಿಸ್ ಒನ್. ಓಕೆ, ದಿಸ್ ಒನ್ ಫಾರ್ವರ್ಡ್ ರೇಟ್ನ ಈ ಫಾರ್ಮ್ಯಾಟ್ನ ತೊಗೊಂಡು 1 ಮಂತ್, 3 ಮಂತ್ ಆ್ಯಂಡ್ 6 ಮಂತಿದ್ದು 3 ಮಂತಿಂದು ಕ್ಯಾಲ್ಕುಲೇಷನ್ ಮಾಡಬೇಕು. ಓಕೆ, ಸೊ ಹೆಡ್ಡಿಂಗ್ ಹಾಕ್ರಿ ಸೊಲ್ಯೂಷನ್. ಇನ್ ಕೇಸ್ ಆಫ್ 1 ಮಂತ್ ಫಾರ್ವರ್ಡ್ ಕೊಟ್ಟಾಗ, 1 ತಿಂಗಳದ ಫಾರ್ವರ್ಡ್ ಕೊಟ್ಟಾಗ, ಸೊ ಫಾರ್ವರ್ಡ್ ರೇಟ್ ಈಕ್ವಲ್ಸ್ ಟು ಸ್ಪಾಟ್ ರೇಟ್ ಪ್ಲಸ್ ಚೇಂಜ್ ಇನ್ ಪರ್ಸೆಂಟೇಜ್ ಇಂಟು 1/12. ಸೊ ಸ್ಪಾಟ್ ರೇಟ್ ಆಲ್ರೆಡಿ ನಿಮಗೆ ಕೊಟ್ಟಿದ್ದಾರೆ. ಸ್ಪಾಟ್ ರೇಟ್ ಎಷ್ಟು ಕೊಟ್ಟಿದ್ದಾರೆ? 46.98. ಅದನ್ನು ತಗೋರಿ. ಪ್ಲಸ್ ಚೇಂಜ್ ಇನ್ ಪರ್ಸೆಂಟೇಜ್ ಅಂತ ಹೇಳಿದರೆ 46.98 ಸ್ಪಾಟ್ ರೇಟ್ನ ಪರ್ಸೆಂಟೇಜಲ್ಲಿ ಫ್ಯೂಚರ್ ರಿಲೇಟೆಡ್ ಫಾರ್ವರ್ಡ್ ರೇಟ್ ಪ್ರಕಾರ ಪರ್ಸೆಂಟೇಜ್ ಚೇಂಜ್ ಆಯಿತು ಅಂದರೆ ಯಾವಾಗ ಆಗ್ತದೆ? ಆವಾಗ ಎಷ್ಟಾಗ್ತದೆ? 4.12 ಇಲ್ಲಿ ಕೊಟ್ಟಿದ್ದಾರೆ. ಸೊ 4.12/100 ಮಾಡಿರಿ. ಅದೇ ಅಮೌಂಟ್ನ ಮತ್ತೊಂದು ಸಲ ತೊಗೊಂಡು ಇಂಟು 1/12. ಓಕೆ, ನೆಕ್ಸ್ಟ್ ಸೇಮ್ 46.98 ಇದು ಯಾವ ರೀತಿ ಇದೆ ಮೇಲ್ಗಡೆ ಅದೇ ರೀತಿ ಕೆಳಗಡೆ ಅಷ್ಟೇ ತಗೋರಿ. ಪ್ಲಸ್ ಮಾಡಿರಿ. ಅದರ ನಂತರ ಈ ಪೂರ್ತಿ ಕ್ಯಾಲ್ಕುಲೇಷನ್ನ ಫಸ್ಟಿಗೆ ಏನು ಮಾಡಿರಿ? ಇಂಟು ಮಾಡಿ ಅದು ಆನ್ಸರ್ನ ಬರೀರಿ. ಅದರ ನಂತರ 46.98ಗೆ ಪ್ಲಸ್ ಮಾಡಬೇಕು. ಓಕೆ, ಸೊ 46.98 ಇಂಟು 4.12/100 ಇಂಟು 1/12 ಮಾಡಿರಿ. ಎಷ್ಟು ಬರ್ತದೆ? 0.1612. ಸೊ ಎರಡು ಪ್ಲಸ್ ಮಾಡಿರಿ. 47.1412. ಓಕೆ, ದಿಸ್ ಈಸ್ ದ ಫಾರ್ವರ್ಡ್ ರೇಟ್ ಆಫ್ 1 ಮಂತ್. ಓಕೆ, ನೆಕ್ಸ್ಟ್ ಸೆಕೆಂಡ್ ಇಲ್ಲಿ ನೋಡಿರಿ ಮತ್ತೊಂದು. ಇನ್ ಕೇಸ್ ಆಫ್ 3 ಮಂತ್ ಸೇಮ್ ಫಾರ್ವರ್ಡ್ ರೇಟೇ 3 ಮಂತಿಗೆ ಕೊಟ್ಟಾಗ ಸೇಮ್ ಫಾರ್ಮೆಟ್ ಹಾಕ್ರಿ. ಫಾರ್ವರ್ಡ್ ರೇಟ್ ಈಕ್ವಲ್ಸ್ ಟು ಸ್ಪಾಟ್ ರೇಟ್ ಪ್ಲಸ್ ಚೇಂಜ್ ಇನ್ ಪರ್ಸೆಂಟೇಜ್ ಇಂಟು 3/12. ಸೊ ಯಾಕಂದರೆ 3 ಮಂತ್ ಕೊಟ್ಟಿದ್ದಾರೆ, 3 ಮಂತ್ ಕ್ಯಾಲ್ಕುಲೇಷನ್ ಮಾಡಬೇಕು. ಓಕೆ, ಸೇಮ್ ಸ್ಪಾಟ್ ರೇಟ್ 46.98 ಅದನ್ನು ತಗೋರಿ. ಮತ್ತು ಇಂಟು ಪರ್ಸೆಂಟೇಜ್ ಕೊಟ್ಟಿದ್ದಾರೆ 3 ಮಂತಿಂದು 4.106 ಅಥವಾ 7 ಏನೋ ಕೊಟ್ಟಿದ್ದಾರೆ, /100 ಮಾಡಿರಿ. ಸೊ ಸೇಮ್ ಆನ್ಸರ್ 47.45. ನೆಕ್ಸ್ಟ್ ಇನ್ ಕೇಸ್ ಆಫ್ 6 ಮಂತ್
ಅಂದರೆ 1 ಮಂತ್ ಆಯಿತು, 3 ಮಂತ್ ಆಯಿತು, ಈಗ ನೆಕ್ಸ್ಟ್ ಯಾವುದು 6 ಮಂತ್ ಫಾರ್ವರ್ಡ್. ಸೊ ಫಾರ್ವರ್ಡ್ ರೇಟ್ ಈಕ್ವಲ್ಸ್ ಟು ಸ್ಪಾಟ್ ರೇಟ್ ಪ್ಲಸ್ ಚೇಂಜ್ ಪರ್ಸೆಂಟೇಜ್ ಇಂಟು 6/12. ಓಕೆ, ಕ್ಯಾಲ್ಕುಲೇಷನ್ ಮಾಡಿರಿ ಎಷ್ಟು ಬರ್ತದೆ 47.93. ಓಕೆ, ನೆಕ್ಸ್ಟ್ ಇನ್ ಕೇಸ್ ಆಫ್ 1 ಮಂತ್. ಸೊ ಇಲ್ಲಿಷ್ಟು ಕಂಪ್ಲೀಟ್ ಆಯ್ತಂದರೆ ಇದು ಮುಗೀತು. ಈಗ ಇದ್ರ ನಂತರ ಬರೋದು ಯಾವುದಕ್ಕೆ ಸಂಬಂಧಪಟ್ಟಿದೆ, ಫಾರ್ವರ್ಡ್ ಪ್ರೀಮಿಯಮ್ ಆರ್ ಫಾರ್ವರ್ಡ್ ಡಿಸ್ಕೌಂಟ್, ಎರಡನೇ ಫಾರ್ಮ್ಯಾಟ್ ಪ್ರಕಾರ. ಓಕೆ, ಅದನ್ನು ಅಪ್ಲೈ ಮಾಡಬೇಕು. ಸೊ ಇನ್ ಕೇಸ್ ಆಫ್ ಅದರಲ್ಲೂ ಕೂಡ ಸೇಮ್ 1 ಮಂತ್, 3 ಮಂತ್ ಆ್ಯಂಡ್ 6 ಮಂತಿದ್ದು ಕ್ಯಾಲ್ಕುಲೇಷನ್ ಮಾಡಬೇಕು. ಓಕೆ, ಹಿಯರ್ ದಿಸ್ ಈಸ್ ಅ ನ್ಯೂ ಪಾಯಿಂಟ್. ಸೊ ಇನ್ ಕೇಸ್ ಆಫ್ 1 ಮಂತ್ ಅಂತೇಳಿ ಫಾರ್ವರ್ಡ್ ಹಾಕ್ರಿ, ಸೇಮ್ ಫಾರ್ವರ್ಡ್ ಪ್ರೀಮಿಯಮ್ or / ಹಾಕ್ರಿ, ಡಿಸ್ಕೌಂಟ್ ಈಕ್ವಲ್ಸ್ ಟು ಫಾರ್ವರ್ಡ್ ರೇಟ್ ಮೈನಸ್ ಸ್ಪಾಟ್ ರೇಟ್ ಡಿವೈಡೆಡ್ ಬೈ ಸ್ಪಾಟ್ ರೇಟ್ ಇಂಟು, ಈಗ ಇಲ್ಲಿ ಮಂತ್ ಉಲ್ಟಾ ಆಗ್ತದೆ. ಓಕೆ, 12 ಡಿವೈಡೆಡ್ ಬೈ 1 ಮಂತ್ ಇಂಟು 100. ಸೊ ಟೋಟಲ್ ಮಾಡಿರಿ, ಮೈನಸ್ ಮಾಡಿರಿ, ಎಷ್ಟು ಬರ್ತದೆ ನೋಡಿರಿ. ಓಕೆ, 4.086. ಸೊ ಇನ್ ಕೇಸ್ ಆಫ್ ಪ್ರೊಸೀಜರ್ ಪ್ರಕಾರ ಸ್ಟೆಪ್ ಬೈ ಸ್ಟೆಪ್ ಪೂರ್ತಿ ಮಾಡಿ ಸೆಂಟೆನ್ಸ್ನು ಕೂಡ ಕರೆಕ್ಟ್ ಮಾಡಿ ಬರೀಬೇಕು. ಓಕೆ, ಯಾಕಂದರೆ ನೋಡ್ಲಿಕ್ಕೆ ಸಣ್ಣದಿದೆ, ಬಟ್ ಅದು ನೀವು ಸರಿ ಮಾಡಿ ಲೆಂದಿ ಮಾಡಿ ಬರೀಬೇಕು, ಆವಾಗಷ್ಟಿದೆ 15 ಮಾರ್ಕ್ಸಿಗೆ ಕನ್ಸಿಡರ್ ಆಗ್ತದೆ. ನೆಕ್ಸ್ಟ್ ಇನ್ ಕೇಸ್ ಆಫ್ 3 ಮಂತ್ ಫಾರ್ವರ್ಡ್ ಅಂತ ಹೇಳಿ ಕೊಟ್ಟಾಗ ಆವಾಗ ಎಷ್ಟಾಗ್ತದೆ, ಫಾರ್ವರ್ಡ್ ಪ್ರೀಮಿಯಮ್ ಆರ್ ಡಿಸ್ಕೌಂಟ್ ಈಕ್ವಲ್ಸ್ ಟು 47.45 ಮೈನಸ್ 46.98 ಡಿವೈಡೆಡ್ ಬೈ 46.98 ಇಂಟು 12 ಡಿವೈಡೆಡ್ ಬೈ 3 ಇಂಟು 100 ಮಾಡಿರಿ, 4.001. ಓಕೆ, ನೆಕ್ಸ್ಟ್ ಇನ್ ಕೇಸ್ ಆಫ್ ದ 6 ಮಂತ್ ಫಾರ್ವರ್ಡ್ ಕೊಟ್ಟಾಗ ಫಾರ್ವರ್ಡ್ ಪ್ರೀಮಿಯಮ್ ಆರ್ ಡಿಸ್ಕೌಂಟ್ ಫಾರ್ಮೆಟ್ ಹಾಕಿರಿ, ಆನ್ಸರ್ ಬರ್ತದೆ 4.044. ಓಕೆ, ನೆಕ್ಸ್ಟ್ ಲಾಸ್ಟ್ ಥರ್ಡ್ ಫಾರ್ಮೆಟ್ ಪ್ರಕಾರ ಕಂಪ್ಯೂಟ್ ಮೀನ್ಸ್ ಕ್ಯಾಲ್ಕುಲೇಷನ್ ಆಫ್ ಸ್ವ್ಯಾಪ್ ರೇಟ್. ಓಕೆ, ಸೊ ಸೇಮ್ ಸ್ವ್ಯಾಪ್ ರೇಟ್ ಈಕ್ವಲ್ಸ್ ಟು ಫಾರ್ವರ್ಡ್ ರೇಟ್ ಮೈನಸ್ ಸ್ಪಾಟ್ ರೇಟ್. ಸೊ ಅದರಲ್ಲಿ 1 ಮಂತ್, 3 ಮಂತ್, 6 ಮಂತಿಂದು ಮೂರುದು ಮಾಡಬೇಕು. ಓಕೆ, ಫಾರ್ವರ್ಡ್ ರೇಟ್ ಫಸ್ಟ್ ಫಾರ್ಮೆಟ್ನ ಅಪ್ಲೈ ಮಾಡಿ ಏನೇನು ಫೈಂಡ್ ಔಟ್ ಮಾಡಿರಲ್ಲ ಫೈನಲ್ ಆನ್ಸರ್ ಅದನ್ನು ಇಲ್ಲಿ ಹಾಕಬೇಕು. 1 ಮಂತ್, 3 ಮಂತ್, 6 ಮಂತಿಂದು. ಓಕೆ, ಮೈನಸ್ 46.98 ಹಾಗ್ರಿ ಸ್ಪಾಟ್ ರೇಟ್. ಸೊ ಆನ್ಸರ್ ಎಷ್ಟು ಬರ್ತದೆ 0.16, 0.47, 0.95. ಇಲ್ಲಿ ನಿಮ್ಗೆ ನೋಡ್ಲಿಕ್ಕೆ ಸೇಮ್ ಇದೆ, ಬಟ್ ಪಾಯಿಂಟ್ ವೈಸ್ ಅಲ್ಲಿ ಚೇಂಜಸ್ ಆಗ್ತದೆ. ಸೊ ಅದಕ್ಕೋಸ್ಕರ ಸರಿ ಮಾಡಾಗ್ರಿ, ಬಿಕಾಸ್ ಇಲ್ಲೆಲ್ಲ 47 ಅಂತಲೇ ಇದೆ, ಬಟ್ ಪಾಯಿಂಟ್ ನಂತರ ಹೆಚ್ಚು ಕಡಿಮೆ ಇದೆ. ಸೊ ಅದಕ್ಕೋಸ್ಕರ ಸರಿ ಮಾಡಿ ಪಾಯಿಂಟ್ ಎಷ್ಟು ಬರ್ತದೆ ಅಷ್ಟೇ ಪಾಯಿಂಟ್ನಲ್ಲಿ ಹಾಕಿರಿ, ಮೈನಸ್ ಮಾಡಿರಿ, ಫೈನಲ್ ಆನ್ಸರ್ ಸಿಗ್ತದೆ. ಓಕೆ, 0.16, 0.47, 0.95. ನೀವು ಕ್ಯಾಲ್ಸಿಯಿಂದ ಸರಿ ಮಾಡಿರಿ, ನಿಮ್ಗೆ ಇದು ಕರೆಕ್ಟ್ ಆಗಿ ಬರಬೇಕು ಅಷ್ಟು ಆನ್ಸರ್. ಓಕೆ, next question, second one. So first of all read it guys. The exchange rate and the forward rate of rupees again US dollar on 6th July 2015. Okay, this given has been first ಏನು ಕೊಟ್ಟಿದ್ದಾರೆ, ಸ್ಪಾಟ್ ರೇಟ್ 1 US dollar equals to 50.25 ಕೊಟ್ಟಿದ್ದಾರೆ. ಓಕೆ, 1 ಮಂತ್ ಫಾರ್ವರ್ಡ್ 5.01%, 3 ಮಂತ್ ಫಾರ್ವರ್ಡ್ 5.335%, 6 ಮಂತ್ ಫಾರ್ವರ್ಡ್ 5.03%. Okay, so from the above information you are required. Okay, so calculate the forward rate, forward premium and swap rate. ಇಲ್ಲಿ ಕೊಟ್ಟಿದ್ದಾರೆ ನೋಡಿರಿ, ಫಾರ್ವರ್ಡ್ ರೇಟ್, ಫಾರ್ವರ್ಡ್ ಪ್ರೀಮಿಯಮ್ ಆ್ಯಂಡ್ ಸ್ವ್ಯಾಪ್. ಸೊ ಕ್ಯಾಲ್ಕುಲೇಷನ್ ಮಾಡ್ಲಿಕ್ಕೆ ಹೇಳಿದ್ದಾರೆ. ಸೊ ಆನ್ಸರ್ ಸೇಮ್ ಹಿಂದ್ಗಡೆ ಯಾವ ರೀತಿ ಮಾಡಿದರೆ ಅದೇ ಸೇಮ್ ಲಾಸ್ಟ್ ಸಮ್ಮ. ಇನ್ ಕೇಸ್ ಆಫ್ 1 ಮಂತ್ ಅಂತೇಳಿ ಹೆಡ್ಡಿಂಗ್ ಹಾಕ್ರಿ. ಸೊ ಫಾರ್ವರ್ಡ್ ರೇಟ್ ಫಾರ್ಮೆಟ್ ಹಾಕ್ರಿ, ಆನ್ಸರ್ ಬರ್ತದೆ. ಇನ್ ಕೇಸ್ ಆಫ್ ದ 3 ಮಂತ್ ಕೊಟ್ಟಾಗ ಸೇಮ್ ಫಾರ್ವರ್ಡ್ ರೇಟ್ ಈಕ್ವಲ್ಸ್ ಟು ಏನೇನು ಫಾರ್ವರ್ಡಿಂದ ಈಗ ಜಸ್ಟ್ ಇಲ್ಲ ಈ ಫಾರ್ಮೆಟ್ನ ಇಲ್ಲೂ ಅಪ್ಲೈ ಮಾಡಿರಿ, ಆನ್ಸರ್ ಬರಬೇಕು 50.922. ಓಕೆ, ನೆಕ್ಸ್ಟ್ ಇನ್ ಕೇಸ್ ಆಫ್ ದ 6 ಮಂತ್ ಸೇಮ್ ಫಾರ್ವರ್ಡ್ ರೇಟ್ ಫೈಂಡ್ ಔಟ್ ಮಾಡಿರಿ, 51.513. ಓಕೆ, ನೆಕ್ಸ್ಟ್ ಫಾರ್ಮುಲಾ ಫಾರ್ ಸೆಕೆಂಡ್ ಫಾರ್ಮೆಟ್ ಯಾವುದು, ಅದೇ ಫಾರ್ವರ್ಡ್ ಪ್ರೀಮಿಯಮ್ ಆರ್ ಡಿಸ್ಕೌಂಟ್ ಫಾರ್ವರ್ಡ್ ರೇಟ್ ಮೈನಸ್ ಸ್ಪಾಟ್ ರೇಟ್ ಡಿವೈಡೆಡ್ ಬೈ ಸ್ಪಾಟ್ ರೇಟ್ ಇಂಟು 12 ಡಿವೈಡೆಡ್ ಬೈ 1 ಇಂಟು 100 ಹಾಕ್ರಿ. ಸೊ ಸೇಮ್ 1 ಮಂತಿನ ಕ್ಯಾಲ್ಕುಲೇಷನ್ ಮಾಡಿರಿ. ನೆಕ್ಸ್ಟ್ 1 ಮಂತಿನ ಕ್ಯಾಲ್ಕುಲೇಷನ್ ಮಾಡಿರಿ, 4.77. ನೆಕ್ಸ್ಟ್ 3 ಮಂತ್ ಇನ್ ಕೇಸ್ ಕೊಟ್ಟಾಗ ಸೇಮ್ ಅದೇ ರೀತಿ ಮಾಡಿರಿ, 6 ಮಂತ್ 5.01 ಬರ್ತದೆ. ನೆಕ್ಸ್ಟ್ ಲಾಸ್ಟ್ ಫೈನಲ್ ಕಂಪ್ಯೂಟೇಷನ್ ಆಫ್ ದ ಸ್ವ್ಯಾಪ್ ರೇಟ್ ಈಕ್ವಲ್ಸ್ ಟು ಫಾರ್ವರ್ಡ್ ರೇಟ್ ಮೈನಸ್ ಸ್ಪಾಟ್ ರೇಟ್. ಸೇಮ್ 1 ಮಂತ್, 1 ಮಂತ್, 3 ಮಂತ್ ಆ್ಯಂಡ್ 6 ಮಂತ್ ಮಾಡಿರಿ. ಇದೆಲ್ಲ ನಿಮಗೂ ಮೋಸ್ಟ್ಲಿ ಮೈನಸಲ್ಲಿ ಬರ್ತದೆ. ಓಕೆ ಗೈಸ, ಸೊ ನೆಕ್ಸ್ಟ್ ಫಾರ್ಮ್ಯಾಟ್ ರಿಲೇಟೆಡ್ ಇದು ಏನು ಗೊತ್ತಾ, ಇದು ಎಲ್ಲ ಕರೆನ್ಸಿಗಳು. ಓಕೆ, ಸೊ ಕರೆನ್ಸಿಗಳು ಡಾಲರ್ ಅಂತ ಹೇಳಿದರೆ ಈ ರೀತಿ ಚಿಹ್ನೆ ಬರ್ತದೆ. ಓಕೆ, ನೆಕ್ಸ್ಟ್ ಪೌಂಡ್ ಅಂದರೆ ಈ ರೀತಿ
ಎಲ್ ಆಕಾರದಲ್ಲಿ ಬಂದು ಡಬಲ್ ಅಂಡರ್ಲೈನ್ ಹಾಕೋದು. ಓಕೆ, ಸೊ ಇದಕ್ಕೆ ಅಂತ ಹೇಳ್ತೇವೆ ಪೌಂಡ್ ಅಂತ ಹೇಳ್ತೇವೆ. ಯೂರೋ ಅಂತ ಹೇಳಿದ್ರೆ ಸಿ ಬರ್ದು ಡಬಲ್ ಅಂಡರ್ಲೈನ್ ಹಾಕಬೇಕು ಮಿಡಲಲ್ಲಿ, ಇದಕ್ಕೆ ಯೂರೋ ಕರೆನ್ಸಿ ಅಂತ ಹೇಳ್ತೇವೆ. ಎನ್. ಓಕೆ, ನೆಕ್ಸ್ಟ್ ವೈ ಬರ್ದು ಡಬಲ್ ಲೈನ್ ಹಾಕೋದು. ನೆಕ್ಸ್ಟ್ ರುಪೀಸ್, ಇದಂತೂ ನಿಮಗೆ ಗೊತ್ತು, ಇಂಡಿಯನ್ ಕರೆನ್ಸಿ ಅಂತೇಳಿ. ಓಕೆ, ಸೊ ಈ ಕರೆನ್ಸಿಗಳ ಬೇಸಿಸ್ ಮೇಲೆ ನೆಕ್ಸ್ಟ್ ಸಮ್ಸ್ಗಳನ್ನು ಕ್ಯಾಲ್ಕುಲೇಷನ್ ಮಾಡಬೇಕು. ಓಕೆ, ಸೊ ದಿಸ್ ಈಸ್ ದ ಫಸ್ಟ್ ಕ್ವಶನ್. ಸೊ ಏನು ಕೊಟ್ಟಿದ್ದಾರೆ ಫಸ್ಟ್ ಅದನ್ನು ಓದ್ರಿ ಸರಿ ಮಾಡಿದ್ದು. ಓಕೆ, ಪೌಂಡ್ ಟು ಡಾಲರ್ ಅಂದರೆ ಪೌಂಡನ್ನು ಡಾಲರ್ ಆಗಿ ಕನ್ವರ್ಟ್ ಮಾಡಿದ್ದಾರೆ. ಸೊ ಏನು ಕೊಟ್ಟಿದ್ದಾರೆ, ಸ್ಪಾಟ್ 1 ಪೌಂಡ್ ಈಕ್ವಲ್ಸ್ ಟು ಡಾಲರ್ ಆಗಿ ಕನ್ಸಿಡರ್ ಮಾಡಿದ್ದಾರೆ. ಎಷ್ಟನ್ನು, 1.0650/70s ಅಂತೇಳಿ. ಓಕೆ, 70. ಸೊ ಅದರಲ್ಲಿ ಫಸ್ಟ್ ಏನು ಮಾಡಬೇಕು, 30 ಡೇಸ್ನ ಫಾರ್ವರ್ಡ್ ಎಷ್ಟಿತ್ತಂದರೆ ಸ್ಪಾಟ್ ಎಕ್ಸ್ಚೇಂಜ್ ಮಾಡುವಾಗ 40 ಇತ್ತು, ಫಾರ್ವರ್ಡ್ ಅದು ಕನ್ಸಿಡರ್ ಎಷ್ಟಿಗಾಯಿತು, 30 ಆಯಿತು. ಮೀನ್ಸ್ 40ಗಿಂತ ಫ್ಯೂಚರ್ನಲ್ಲಿ ಅದು ಜಾಸ್ತಿ ಆಗ್ತದೆ ಎಕ್ಸ್ಪೆಕ್ಟೇಷನ್ ಮಾಡಿದ್ವಿ, ಬಟ್ ಅದೇನಾಯಿತು ಕಡಿಮೆ, 40 ಇದ್ದಿದ್ದೇನಾಗಿದ್ದು 30 ಆಯಿತು ಫಾರ್ವರ್ಡ್ ರೇಟ್ ಫ್ಯೂಚರ್ನಲ್ಲಿ. ಅಂದರೆ ಏನಾಗ್ತದೆ, ಡಿಸ್ಕೌಂಟ್ ಆಯಿತು ಅಂತೇಳಿ. ಸೊ ಡಿಸ್ಕೌಂಟ್ ಆಯಿತು ಅಂದರೆ ನೀವೇನು ಮಾಡಬೇಕು, ಈ 30 ಡೇಸ್ ಕ್ಯಾಲ್ಕುಲೇಷನಲ್ಲಿ ಈ 40 ಆ್ಯಂಡ್ 30ನ ಮೈನಸ್ ಮಾಡಿ ತೊಗೋಬೇಕು. ಓಕೆ, ಹೆಂಗಂತ ಯಾವ ರೀತಿ ಅಂತೇಳಿ ಮುಂದೆ ಹೇಳ್ತೇನೆ. ನೆಕ್ಸ್ಟ್ 60 ಡೇಸ್ ಆಫ್ ಫಾರ್ವರ್ಡ್. ಸೊ ಫಾರ್ವರ್ಡ್ ಫ್ಯೂಚರ್ನಲ್ಲಿ ಏನಾಯಿತು, ಮೊದಲು 10 ಇತ್ತು, ಅದ ನಂತರ ಏನಾಯಿತು 60 ಡೇಸ್ ನಂತರ ಅದು ಫಾರ್ವರ್ಡ್ ರೇಟ್ 20 ಆಯಿತು. ಮೀನ್ಸ್ ಎಷ್ಟಾಯಿತು, 10 ರೂಪೀಸ್ ಹೆಚ್ಚಿಗೆ ಆಯಿತು. ಸೊ ಹಾಗಿದ್ರೆ ಇಲ್ಲಿ ಏನಾಗ್ತದೆ, ದಿಸ್ ಈಸ್ ದ ಪ್ರೀಮಿಯಮ್. ಸೊ ಅದಕ್ಕೋಸ್ಕರ ಏನು ಮಾಡಬೇಕು, ಇದನ್ನು ಆ್ಯಡ್ ಮಾಡಿ ಬರಿಬೇಕು. ಓಕೆ, ಸೊ ಲೆಟ್ಸ್ ಕಮ್ ಟು ದ ಸೊಲ್ಯೂಷನ್. ಸೊ ಫಸ್ಟ್ ನೀವೇನು ಮಾಡಬೇಕು, 30 ಡೇಸ್ ರಿಲೇಟೆಡ್ ಸೆಂಟೆನ್ಸ್ನ ಬರೀಬೇಕು. ಏನು ಕೊಟ್ಟಿದ್ದಾರೆ ನೋಡಿರಿ, 30 ಡೇಸ್ ಇದು ಫಿಕ್ಸ್. ಹೀಗೆ ಸೆಂಟೆನ್ಸ್ ಬರೆಯೋದು. 30 ಡೇಸ್ ಫಾರ್ವರ್ಡ್ ರೇಟ್ ಬಿಟ್ವೀನ್ ಪೌಂಡನ್ನು ಯಾವುದನ್ನಾಗಿ ಕನ್ವರ್ಟ್ ಮಾಡಬೇಕು, ಡಾಲರ್ಗಳನ್ನಾಗಿ. ಓಕೆ, 30 ಡೇಸ್ ಫಾರ್ವರ್ಡ್ ರೇಟ್ ಬಿಟ್ವೀನ್ ಪೌಂಡ್ ಟು ಡಾಲರ್ ಈಸ್ ಆ್ಯಟ್ ಡಿಸ್ಕೌಂಟ್ ಆ್ಯಸ್ ಪಾಯಿಂಟ್ಸ್ ಆರ್ ಡಿಕ್ರೀಸಿಂಗ್ ಅಂದರೆ ಕಡಿಮೆ ಆಯಿತು, ಪಾಯಿಂಟ್ ಏನಾಯಿತು ಕಡಿಮೆ ಆಯಿತು ಅಂತೇಳಿ. ಓಕೆ, 40 ಇದ್ದಿದ್ದು 30 ಆಯಿತು ಫಾರ್ವರ್ಡ್ ರೇಟ್, ಅದು 30 ಡೇಸ್ ನಂತರ. ಸೊ ಪಾಯಿಂಟ್ ಆರ್ ಡಿಕ್ರೀಸಿಂಗ್ ಅಂಥೇಳಿ ಸೆಂಟೆನ್ಸ್ನಲ್ಲಿ ಬರೀಬೇಕು. ಓಕೆ, ಕಂಪಲ್ಸರಿ ಡಿಕ್ರೀಸಿಂಗ್ ಇನ್ ಆರ್ಡರ್. ಸೊ 30 ಡೇಸ್ ಫಾರ್ವರ್ಡ್ ರೇಟ್ ವಿಲ್ ಬಿ ಅಂಥೇಳಿ ಇಷ್ಟು ಬರ್ದು ನಂತರ ನೆಕ್ಸ್ಟ್ ಲೈನಲ್ಲಿ ಬರ್ದು ಕ್ಯಾಲ್ಕುಲೇಷನ್ ಮಾಡಬೇಕು. ಯಾವ ರೀತಿ, ಸ್ಪಾಟ್ ರೇಟ್. ಓಕೆ, ನಾನು ಸ್ವಲ್ಪ ಲೈನ್ ಹಾಕಿದ್ದು ಸ್ವಲ್ಪ ಅಂದರೆ ಸರಿಯಾಗಿ ಹಾಕಿಲ್ಲ ಅಂದರೆ ನೀವು ಸರಿ ಮಾಡಿ ತಿಳ್ಕೊರಿ. ಗೊತ್ತಾಗಿಲ್ಲ ಅಂದರೆ ಕೇಳಿ ಇನ್ನೊಂದು ಸಲ. ಸ್ಪಾಟ್ ರೇಟ್ ಪೌಂಡ್ ಟು ಡಾಲರ್ ಈಕ್ವಲ್ಸ್ ಟು ಮೇಲ್ಗಡೆಯಲ್ಲಿ ಬರೀರಿ ನೀವು ಬಿಡ್ ಆ್ಯಂಡ್ ಆಸ್ಕ್ ಅಂತೇಳಿ ನಾನು ಸಣ್ಣದಾಗಿ ಬರೆದಿದ್ದೇನೆ. ನೀವು ಅದಕ್ಕೊಂದು ಲೈನಲ್ಲಿನೇ ಸಪ್ರೇಟ್ ಲೈನ್ ಮಾಡಿ ಬರೀರಿ ಮೇಲ್ಗಡೆ, ಅದ್ರ ನಂತರದಿಂದ ಸ್ಪಾಟ್ ರೇಟ್ ಅಂತೇಳಿ ಬರೀರಿ. ಓಕೆ, ಸೊ ಬಿಡ್ ಆ್ಯಂಡ್ ಆಸ್ಕ್. ಬಿಡ್ ಮೀನ್ಸ್ ಪರ್ಚೇಸಿಂಗ್ ರೇಟ್, ಆಸ್ಕ್ ಮೀನ್ಸ್ ಆಫರ್ ಕೊಟ್ಟಂತಹ ರೇಟ್ ಅಂಥೇಳಿ ನಿಮ್ಗೆ ಆಲ್ರೆಡಿ ನಾನು ಹೇಳಿದ್ದೇನೆ ಥಿಯರಿ ಎಕ್ಸ್ಪ್ಲೇನ್ ಮಾಡುವಾಗ. ಸೊ ನೆಕ್ಸ್ಟ್ ಲೈನಲ್ಲಿ ಬರೀರಿ ಸ್ಪಾಟ್ ರೇಟ್, ಪೌಂಡನ್ನು ಡಾಲರಾಗಿ ಕನ್ವರ್ಟ್ ಮಾಡಬೇಕು. ಸೊ ಆಲ್ರೆಡಿ ಅವರು ನಿಮಗೆ ಅದ್ರದ್ದು ಅಮೌಂಟ್ ಕೊಟ್ಟಿದ್ದಾರೆ, ಇಲ್ಲಿ ಕೊಟ್ಟಿದ್ದಾರೆ ನೋಡಿರಿ 1.6050/70. ಸೊ ಅದೇ ರೀತಿ ಅಮೌಂಟ್ನ ಇಲ್ಲಿ ತೊಗೋಬೇಕು ನೀವು. ಸೊ ಬಿಡ್ 1.6050, ಆಸ್ಕ್ ಸೇಮ್ 1.60 ತೊಗೊಂಡು 70ನ ಹಾಕಬೇಕು. ಯಾಕಂದರೆ ಇದು ಮೂರು ಒಂದು ಸೇಮ್ ಇರ್ತದೆ. 1.60 ಸೇಮ್, ಸ್ಪಾಟ್ ಇದ್ದಿದ್ದು 50 ಇತ್ತು, ಫಾರ್ವರ್ಡ್ ಆದಾಗ ಅದೇನಾಯಿತು 70 ಆಯಿತು ಅಂಥೇಳಿ. ಸೊ ಅದೇ ಬೇಸಿಸ್ ಮೇಲೆ ಇಲ್ಲೇನು ಮಾಡಬೇಕು, ಬಿಡ್ ಪರ್ಚೇಸ್ ಮಾಡಿದಾಗ ಎಷ್ಟಿತ್ತು ಅದನ್ನು ಆಫರ್ ಮಾಡ್ತಾಯಿದ್ದೀವಿ 70ಗೆ ಅಂತೇಳಿ. ಓಕೆ, ಸ್ಪಾಟ್ ರೇಟ್ ಬೇಸಿಸ್ ಮೇಲೆ. ಅದರ ನಂತರ ನಿಮ್ಮ ಸೆಕೆಂಡ್ 30 ಡೇಸಲ್ಲಿ ಏನಾಯಿತು ಅಂತ ಹೇಳಿದ್ರೆ ನಂಬರ್ ಡಿಕ್ರೀಸ್ ಆಯ್ತು ಅಂದರೆ ಮೈನಸ್ ಮಾಡಬೇಕು ಅಂದಿದೆ. ಸೊ ಇಲ್ಲಿ ಮೈನಸ್ ಚಿಹ್ನೆ ಹಾಕಿದ್ದೇನೆ. ಓಕೆ, ಮೈನಸ್ 30 ಡೇಸ್ ಸ್ವ್ಯಾಪ್ ಪಾಯಿಂಟ್ ಅಂತೇಳಿ ಕನ್ಸಿಡರ್ ಮಾಡಬೇಕು. ಸ್ವ್ಯಾಪ್ ಪಾಯಿಂಟ್ ಈಕ್ವಲ್ಸ್ ಟು ಪಾಯಿಂಟ್ನ ನಂತರ ಕನ್ಸಿಡರ್ ಮಾಡಬೇಕು. ಓಕೆ, ಪಾಯಿಂಟ್ನ ನಂತರ 50ದ ಕೆಳಗಡೆನೇ 40ನ ತೊಗೋಬೇಕು. ಓಕೆ, ಯಾವ ರೀತಿ ಗೊತ್ತು, ಬೈ ಚಾನ್ಸ್ ನಾನು ಇಲ್ಲಿ ಕ್ಲಿಯರ್ ಬರ್ದಿಲ್ಲ, ನಿಮಗೆ ತಿಳಿದಿಲ್ಲ ಅಂದರೆ ಇನ್ನೊಂದು ಸಲ ಹೇಳ್ತೇನೆ. 1 ಇದೆ, 1.6050 ಇದೆ ರೈಟ್. ನೀವು ಒಂದು ಕೆಳಗಡೆ ನೀವೇನು ಮಾಡಬೇಕು, 0 ಅಂಥೇಳಿ ಕನ್ಸಿಡರ್ ಮಾಡಿರಿ. ಓಕೆ, 0.0040 ಈ ರೀತಿಯೂ ತೊಗೋಬಹುದು. ಅಥವಾ ನಿಮ್ಗೆ ಇದು ತಿಳಿತಂದರೆ ಇದೇ ಡೈರೆಕ್ಟ್ ಮಾಡಿರಿ ಇದೇ ರೀತಿ. ಅಂದರೆ ಇಲ್ಲಿ ಯಾವ ರೀತಿ 1.6050 ಇದೆ ರೈಟ್. ಇದ್ರ 50ದ ಎಕ್ಸಾಕ್ಟ್ಲಿ ಅದ್ರ ಕೆಳಗಡೆನೇ 40 ತೊಗೋಬೇಕು. ಓಕೆ, ಯಾಕಂದರೆ ಪಾಯಿಂಟ್ನ ನಂತರ ಕನ್ಸಿಡರ್ ಆಗ್ತದೆ ಈ 40. ಸೊ ಅದಕ್ಕೋಸ್ಕರ 50 ಕೆಳಗಡೆ 40 ತೊಗೋರಿ, ಉಳಿದಿದ್ದೆಲ್ಲ ಬೇಕಾದರೆ 00. ನೀವು ಯಾವ ರೀತಿ ಮೈನಸ್ ಮಾಡ್ತೀರ ಅದೇ. ಬಟ್ ಇದನ್ನು ನೀವು ಕ್ಯಾಲ್ಸಿಯಲ್ಲಿ ಮಾಡ್ಲಿಕ್ಕೆ ಹೋದ್ರೆ ಬರೋಂಗಿಲ್ಲ ಆನ್ಸರ್ ಸರಿಯಾಗಿ. ಸೊ ಬೆಟರ್ದನ್ನು ನೀವು ಇದನ್ನು ಕೈಯಲ್ಲಿನ ಮಾಡಿರಿ ಮೈನಸ್. ಓಕೆ, ಸೊ ಕೈಯಿಂದನೇ ಮಾಡಿರಿ ಮೈನಸ್, ನಿಮ್ಗೆ ಆನ್ಸರ್ ಸಿಗ್ತದೆ. 30 ಡೇಸ್ ಫಾರ್ವರ್ಡ್ ರೇಟ್ ಈಸ್ ಈಕ್ವಲ್ ಟು 1.6010. ಓಕೆ, ಅದೇ ರೀತಿ ಆಸ್ಕಿಂದು ಕನ್ಸಿಡರ್ ಮಾಡಿರಿ. 1.6070 ಇದ್ದಿದ್ದಾನ 30 ಡೇಸ್ ಸ್ವ್ಯಾಪ್ ಪಾಯಿಂಟ್ 30ನ ಎಲ್ಲಿ ತೊಗೋರಿ ಗೊತ್ತಾ, ಸೇಮ್ 1.6070 ಇದೆ, 70ದ ಎಕ್ಸಾಕ್ಟ್ಲಿ ಕೆಳಗಡೆ 30 ತೊಗೋರಿ. ಓಕೆ, ಅಂದರೆ ಇದನ್ನು ಆ ರೀತಿಯೂ ತೊಗೋಬೋದು. ಅದರ್ವೈಸ್ 0.0030 ಅಂಥೇಳಿನೂ ಕನ್ಸಿಡರ್ ಮಾಡ್ಬೋದು. ಓಕೆ,
ಕೈಯಿಂದ ಮೈನಸ್ ಮಾಡಿರಷ್ಟೇ ನಿಮ್ಗೆ ಸರಿ ಆನ್ಸರ್ ಬರ್ತದೆ, ಕ್ಯಾಲ್ಸಿಯಿಂದ ಮಾಡಿದರೆ ಬರೋಂಗಿಲ್ಲ. ಓಕೆ, ಸೊ 1.6040 ಆನ್ಸರ್ ಬರ್ತದೆ. ಸೇಮ್ ಆ್ಯಸ್ 60 ಡೇಸಿಂದು ಕೂಡ ಅದೇ ರೀತಿ ಮಾಡಬೇಕು. 60 ಡೇಸ್ ಫಾರ್ವರ್ಡ್ ರೇಟ್ ಇಸ್ ಬಿಟ್ವೀನ್ £1 to $. ಈಸ್ ಆ್ಯಟ್ ಪ್ರೀಮಿಯಮ್ ಅಂದರೆ ಹೆಚ್ಚಿಗೆ ಆಯಿತು ಅಂತೇಳಿ. ಓಕೆ, ಸೊ ಪ್ರೀಮಿಯಮ್ಮ ಡಿಸ್ಕೌಂಟ್ ಇದ್ದಿದ್ದು ಇಲ್ಲಿ ಪ್ರೀಮಿಯಮ್ ಆಯಿತು ಆ್ಯಸ್ ಪಾಯಿಂಟ್ ಇನ್ಕ್ರೀಸಿಂಗ್ ಇನ್ ಆರ್ಡರ್. ಸೊ 60 ಡೇಸ್ ಫಾರ್ವರ್ಡ್ ರೇಟ್ ವಿಲ್ ಬಿ ಸೇಮ್ ಸ್ಪಾಟ್ ರೇಟ್ £1 to $, 1.6050. ಓಕೆ, 1.6070 ಸೇಮ್ ಆ್ಯಸ್, ಬಟ್ ಇಲ್ಲಿನ ಅಮೌಂಟ್ ಕನ್ಸಿಡರ್ ಮಾಡಬೇಕು. ಓಕೆ, 10/20 ಅಂದರೆ 10 ಇತ್ತು ಫ್ಯೂಚರ್ನಲ್ಲಿ, ಅದು 60 ಡೇಸ್ ನಂತರ 20 ಆಯಿತು. ಸೊ ಇನ್ಕ್ರೀಸ್ ಮೀನ್ಸ್ ಪ್ರೀಮಿಯಮ್ ಪ್ಲಸ್ ಮಾಡಬೇಕು. ಸೊ ಈ ಕಡೆ ಚಿಹ್ನೆ ಹಾಕಿದ್ದೆ ನೋಡಿ, ಪ್ಲಸ್. ಓಕೆ, ಸೊ ಸೇಮ್ 60 ಡೇಸ್ ಸ್ವ್ಯಾಪ್ ಪಾಯಿಂಟ್ ಈಕ್ವಲ್ಸ್ ಟು ಸೇಮ್ 0.0010 ಅಂತ ಹೇಳಿ ಕನ್ಸಿಡರ್ ಮಾಡಿರಿ. ಸೇಮ್ ಆ್ಯಸ್ 70s ಕೆಳಗಡೆನೇ 20 ಅಂತ ಕನ್ಸಿಡರ್ ಮಾಡಿರಿ. ಪ್ಲಸ್ ಮಾಡಿರಿ ಎರಡೂನ. ಓಕೆ, ಪ್ಲಸ್ ಮಾಡಿದರೆ 1.6060, 1.6090. ದಿಸ್ ಈಸ್ ಅ 60 ಡೇ ಫಾರ್ವರ್ಡ್ ರೇಟ್. ಓಕೆ, ಇದೇ ರೀತಿ ಮತ್ತೆ ಸಮ್ಸ್ ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ಸೊ ಇದಕ್ಕೇನಾದರೂ ನಿಮ್ಗೆ ಕನ್ಫ್ಯೂಷನ್ ಡೌಟ್ ಇತ್ತಂದರೆ ನೀವು ವಾಟ್ಸಪ್ನಲ್ಲಿ ಕೇಳಿರಿ ಎಲ್ಲರೂ. ಓಕೆ, ಥ್ಯಾಂಕ್ ಯು ಗೈಸ್.